ಅಂದ್ರೆ ಇದನ್ನು ಮಾಡಲಿ ಅಂತ. ಇನ್ನೂ ಎಷ್ಟೋ ನಮ್ಮಲ್ಲಿ ದೃಶ್ಯ ಸಿಗ್ಬೋದು ಅದರಿಂದ. ಇವತ್ತು ಸಾಕಷ್ಟು ಇದನ್ನು ಮಾಡಿದಂಥ ವ್ಯಕ್ತಿ, ಯಾಕಂದರೆ ಇವರು ಭಾಳ ಪ್ರಬಲರಿದ್ದಾರೆ. ಇಷ್ಟೆಲ್ಲ ಆದರೂ ಅವ್ರು ಸಿಗ್ಲಿಕ್ಕೆ ತಯಾರಿಲ್ಲ, ತಪ್ಪಿಸ್ಕೊಳ್ತಾ ಇದ್ದಾರೆ ಅಂದರೆ ಯಾವ ರೀತಿ ಇರಬೇಕು ಅವರು, ಎಂಥ ಭ್ರಷ್ಟರಿರಬೇಕು, ಅಂಥವ್ರನ್ನ, ಅಂಥ ದುಷ್ಟರನ್ನ, ಅಂಥ ಅಧರ್ಮೀಯರನ್ನು ಹಿಡಿದು ತೋರಿಸೋದು ಮುಖ್ಯವಾದ ಕೆಲಸ. ಇವತ್ತು ನಿರಂತರವಾಗಿ 12 ವರ್ಷಗಳಿಂದ ಸೌಜನ್ಯಪರವಾಗಿ ಹೋರಾಟ ಮಾಡ್ತಾ ಬಂದಂಥ ಜನರಿಗೂ ಇವತ್ತು ನ್ಯಾಯ ಬೇಕಾಗಿದೆ. ಪ್ರತಪಿಸ್ತಾ ಇದ್ದಾರೆ ಅವರು. ಅದರಲ್ಲೂ ಮಟ್ಟಣ್ಣವರು ಅನ್ನುವಂಥವ್ರಾಗಿರ್ಬೋದು, ಜೊತೆಗೆ ನಮ್ಮ ಚಿಮರೊಡ್ಡಿ ಅವರಾಗಿರ್ಬೋದು, ಅದೇ ಕಾಲ ರವಿ ಪ್ರಸನ್ನ ಅವರಾಗಿರ್ಬೋದು, ಇನ್ನೂ ಅನೇಕರಿದ್ದಾರೆ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನಿರಂತರ. ಆ ಸೌಜನ್ಯ ಅವ್ರ ತಾಯಿಯವರಾಗಿರ್ಬೋದು, ಇವೆಲ್ಲರೂ ನೆನಪಿಸ್ಕೊಂಡಾಗ, ಅಲ್ಲಿ ಹೋರಾಟ ನೆನಪಿಸ್ಕೊಂಡಾಗ ಇಲ್ಲಿ ತನಿಖೆ ಆಗಬೇಕಾಗಿತ್ತು. ಮರು ತನಿಖೆ ಕೇಳಿದ್ರು ಅವರು, ಇನ್ನವ್ರಿಗೆ ಆಗಿಲ್ಲ. ಕೋರ್ಟಿಗೆ ಏನೋ ಹೇಳಿ ಅದು ಮುಂದೆ ಆಗ್ತಾ ಇದ್ದು, ಮತ್ತೆ ಇಂಜೆಕ್ಷನ್ ತಂದು ಅವ್ರ ಮೇಲೆ ವೀಡಿಯೋಗಳನ್ನ ಮಾಡ್ದಂಗೆ ಮಾಡಿದರು. ಬಟ್ ಇದು ಮಾತನಾಡೋ ಹಕ್ಕನ್ನು ಒಂದು ರೀತಿ ಕಸ್ಕೊಂಡಂಗೆ ಆಗಿದೆ. ಇವತ್ತು ಹೈಕೋರ್ಟ್ ಅದನ್ನು ತೆಗೆದಾಕಿಬಿಟ್ಟದು, ರದ್ದು ಮಾಡಿದ. ಇವತ್ತು ಸ್ವಲ್ಪ ನಮಗೆ ಇದು ಸತ್ಯ ಮಾತಾಡುವಂಥದ್ದು. ನಮಗೆ ಯಾರನ್ನೂ ಇಲ್ಲಿ ಅಪರಾಧಿ ಸ್ಥಾನ ನಿಲ್ಲಿಸೋ ವಿಷಯ ನಮ್ಗೆ ಯಾರಲ್ಲೂ ಇಲ್ಲ, ನಮ್ಮಲ್ಲಿ ಯಾರಲ್ಲೂ ಇಲ್ಲ. ಧರ್ಮಸ್ಥಳದ ಪವಿತ್ರತೆ ಇದೇ ರೀತಿ ಉಳಿಬೇಕು ಅನ್ನೋದು ಒಂದೇ ಹಠ, ಒಂದೇ ನಂಬಿಕೆ. ಯಾಕೆಂದರೆ ನಾಸ್ತಿಕರು ನಂಬುವುದಿಲ್ಲ, ಮತ್ತು ಬೇರೆ. ಆದರೆ ಈ ದೇಶ ಆಸ್ತಿಕರನ್ನು ತುಂಬಿದಂಥದ್ದು, ದೇವರಲ್ಲಿ ನಂಬಿಕೆ ಇಟ್ಟಂಥದ್ದು, ಆ ಜೀವ ಸಲುವಾಗಿ ಧರ್ಮ ಸಲುವಾಗಿ ಏನಾಗಿದೆ ಅವು ಬೇರೆ ಮಾತು. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ, ಇವರೆಲ್ಲ ಭಾಳಷ್ಟು ಜನ ಆಸ್ತಿಕರಿದ್ದಾರೆ. ಆಸ್ತಿಕರ ಭಾವನೆಗಳಿಗೆ ಸ್ಟ್ರೆಸ್ ಆಗದಂಗೆ ಮಾಡಬೇಕಾಗಿದೆ ಈ ಕೆಲಸವನ್ನು. ಅವ್ರು ಮಾಡಿಕೊಳ್ಳೂಬಾರ್ದು. ಯಾಕೆಂದರೆ ಧರ್ಮದ ಹಿಂದೆ ಅಧರ್ಮೀಯರಿದ್ದಾರೆ ಅಂದರೆ ಅವ್ರು ಯಾಕೆ ಬೇಕಪ್ಪ ಅಲ್ಲೇ? ಅವ್ರಿಗೆ ಯಾಕೆ ಶಿಕ್ಷೆ ಆಗಬಾರ್ದಪ್ಪ? ಇಲ್ಲೇ ಶಿಕ್ಷೆ ಆಗಲೇಬೇಕು. ಅದರಲ್ಲೂ ಸಿಕ್ಕಿದ್ದಾರೆ. ಮಂಜುನಾಥ ಗೌಡನ ಯಾಕೆ ನೀವು ಎನ್ಕ್ವೈರಿ ಮಾಡ್ತಾ ಇಲ್ಲ? ಸಿದ್ದರಾಮಯ್ಯನವರು ಇವತ್ತು ಸಲ ಅದನ್ನು ಡಿಸಿಷನ್ ತೊಗೊಳ್ಬೇಕಾಗಿದೆ. ಆ ಮಂಜುನಾಥ ಗೌಡ ಯಾರಿಗೆ ಸಲುವಾಗಿ ಕೆಲಸ ಮಾಡ್ತಾ ಇದ್ದ, ಯಾರು ಅದ್ರ ಹಿಂದಿದ್ದವರು, ಸತ್ಯ ಹೊರಬರ್ತಾ